ಪ್ರಪಂಚದಾದ್ಯಂತ ಯುದ್ಧದ ಒಂದು ಸನ್ನಿವೇಶ ಇರುವಂತ ಸಂದರ್ಭದಲ್ಲಿ ಭಾರತದ ನಾವೆಲ್ಲ ಒಂದು ಸ್ವಲ್ಪ ಏನೋ ಸ್ವಲ್ಪ ನೆಮ್ಮದಿಯ ದಿನಗಳನ್ನ ಕಾಣ್ತಾ ಇದ್ದೇವೆ. ಬೇರೆ ಪ್ರಪಂಚದ ಎಲ್ಲ ಭಾಗದಲ್ಲಿ ಒಂದಷ್ಟು ಉದ್ವಿಗ್ನತೆ ಇದೆ. ಅದರಿಂದಾಗಿ ಒಂದಷ್ಟು ನಾವುಗಳು ಬೇರೆ ಎಲ್ಲ ವಿಚಾರದಲ್ಲಿ ಸೇಫ್ ಇದ್ರು ಕೂಡ ಈಗ ಇಂಧನ ವಿಚಾರದಲ್ಲಿ ನಾವು ಸ್ವಲ್ಪ ಅನ್ಸೆಕ್ಯೂರ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಡೀಸೆಲ್ ಪೆಟ್ರೋಲ್ ಏನೋ ಸಿಗ್ತಾ ಇದೆ, ಗ್ಯಾಸ್ ಸಿಗುದಿಲ್ಲ ಅಂತ ಹೇಳಿ ಒಂದು ತರ ಪ್ಯಾನಿಕ್ ಆಗಿದೆ ಸಮಾಜ ಪೇಟೆಯಲ್ಲೆಲ್ಲ. ನಾವು ಬಹುಶಃ ಇಲ್ಲಿ ಸೇರಿರುವವರೆಲ್ಲರೂ ಹಳ್ಳಿಯವರು ಅಂತ ನಾನು ಅನ್ಕೊಳ್ತೇನೆ. ನಾವು ಯಾವುದೇ ರೀತಿ ಪ್ಯಾನಿಕ್ ಆಗುವಂತ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಸಮಾಜದ ಅತ್ಯಂತ ಸ್ವಾವಲಂಬಿ ಜೀವಿಗಳು. ಅಂದ್ರೆ ನಾವು ಅನ್ನ ಬೆಳಿತೇವೆ, ಇಂಧನ ನಮ್ಮ ಹತ್ರ ಇದೆ, ಕಟ್ಟಿಗೆ ಇದೆ, ಗೋಬರ್ ಗ್ಯಾಸ್ ಇದೆ. ಅದಕ್ಕೆ ಆಗ ಬಹುಶಃ ರೈತ ಗೀತೆಯಲ್ಲಿ ಹೇಳಿದ್ರು, ರೈತನಷ್ಟು ಸ್ವಾವಲಂಬಿ ಮತ್ತೆ ಯಾರು ಇಲ್ಲ. ಎಲ್ಲಿ ಯುದ್ಧ ಆಗಲಿ ಏನ್ ಬೇಕಾದಾಗಲಿ ನಾವು ಯಾರಿಗೂ ಕೇರ್ ಮಾಡುವುದಿಲ್ಲ. ನಾವು ನಮ್ ಕೆಲಸ ಮಾಡ್ತಾನೆ ಇರ್ತೇವೆ. ಯಾರು ಹೊಗಳಿಕೆ ಬೇಡ, ನಮ್ಗೆ ತೆಗಲಿಕ್ಕೆ ನಾವು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳುದಿಲ್ಲ. ಯಾರು ಹೊಗಳಿಕೆಗಾಗಿಯೋ ಇವತ್ತು ನೀವು ಕೃಷಿ ಮಾಡಿ ಇಲ್ಲಿ ಸನ್ಮಾನ ತಗೊಂಡಿದ್ದಲ್ಲ, ನಮ್ ಕರ್ತವ್ಯ ನಾವು ಮಾಡ್ತಾ ಹೋಯ್ತು. ಶ್ರೀಕೃಷ್ಣ ಹೇಳಿದಾಗೆ ಪ್ರಶಸ್ತಿ ತನ್ನಿಂದಾನೇ ಹುಡ್ಕೊಂಡು ಬಂತಷ್ಟೇ. ಸೊ ಆ ನೆಲೆಯಲ್ಲಿ ನಾವು ರೈತರು ಬಹಳ ಭಾಗ್ಯವಂತರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇತ್ತೀಚೆಗೆ ಕಳೆದ ಒಂದು 8-10 ವರ್ಷದಿಂದ ಈ ನಮ್ಮ ಏನು ಸಿರಿಧಾನ್ಯಕ್ಕೆ ಇನ್ನಿಲ್ಲದ ಮಹತ್ವ ಬರ್ತಾ ಇದೆ. ಬಹಳ ಸಂತೋಷ. ಯಾವುದೇ ದೇಶ ಅಥವಾ ಒಂದು ಸಮಾಜ ಯಾವುದೋ ಒಂದೇ ರೀತಿಯ ಆಹಾರವನ್ನು ನಂಬಿಕೊಂಡು ಬದುಕುವಂತದ್ದು ಬಹಳ ಡೇಂಜರಸ್ ಪರಿಸ್ಥಿತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಂತ ಹೇಳಿದ್ರೆ ಎಲ್ಲರೂ ಅಕ್ಕಿಯನ್ನೇ ನಂಬಿ ಅಥವಾ ಗೋಧಿಯನ್ನೇ ನಂಬಿ ಜೀವನ ಮಾಡುವಂತದ್ದು ಕಷ್ಟ. ಒಂದು ವೇಳೆ ಆ ಬೆಳೆಗೆ ಏನಾದ್ರೂ ಯಾವ್ದಾದ್ರು ಒಂದು ರೋಗ ಸಾರ್ವತ್ರಿಕವಾಗಿ ಕೊರೋನಾ ಬಂದ ಹಾಗೆ ಬಂದ್ಬಿಟ್ರೆ ಸಮಾಜದಲ್ಲಿ ಆಹಾರಕ್ಕೆ ಹಾಹಾಕಾರ ಬರುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ನಮ್ಮ ಹಿರಿಯರು ಪ್ರತಿ ಗಿಡದಲ್ಲಿಯೂ ಕೂಡ ಆಹಾರವನ್ನು ಕಂಡುಕೊಂಡಿದ್ದಾರೆ. ಬಹುಶಃ ನಾವು ಉಡುಪಿಯವರು ಆಹಾರದ ವಿಚಾರದಲ್ಲಿ ಭಾರಿ ಮುಂದುವರೆದವರು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಈ ಕೃಷಿ ಚಟುವಟಿಕೆಗೆ ಸಂಬಂಧಿಸಿದಂತೆ ಅನೇಕ ಅವಕಾಶಗಳನ್ನ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಬಹುಶಃ ಇದರಲ್ಲಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಗ್ರೂಪ್ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಾವು ಅತಿ ಸಣ್ಣ ಹಿಡುವಳಿದಾರರನ್ನೇ ಕಾಣ್ತೇವೆ. ಆದ್ರಿಂದ ಈ FPO ಮೂಲಕ ಕೃಷಿಯಲ್ಲಿ ನಮಗೆ ಉತ್ತಮವಾದಂತಹ ಬೆಲೆಯನ್ನ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ನಮ್ಗೆಲ್ಲ ಗೊತ್ತಿದೆ, ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ದೇಶ. ನಾವೆಲ್ಲ ಹೇಳ್ತೇವೆ, ಬಹಳ ವರ್ಷದಿಂದ ಹೇಳ್ಕೊಂಡು ಬಂದಿದ್ದೇವೆ. ನಮ್ಮ ಏನು GDP ಏನಿದೆ, ಉತ್ಪಾದನೆ ಏನಿದೆ, ಅದು ಕೃಷಿ ಆಧಾರಿತ GDP ಅನ್ನುವಂಥದ್ದು ಬಹಳ ಹಿಂದಿನ ವರ್ಷದಲ್ಲಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ GDP ಕಾಂಟ್ರಿಬ್ಯೂಷನ್ ನಮ್ಮ ಕೃಷಿ ಚಟುವಟಿಕೆಯಿಂದ ಬರುವಂತದ್ದು ಕೇವಲ 17ರಿಂದ 18% GDP-ಯನ್ನ ಕೃಷಿ ಚಟುವಟಿಕೆಗಳಿಂದ ನಾವು ದೇಶಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದೇವೆ. ಆದರೆ ಇದರಲ್ಲಿ ತೊಡಗಿಸಿಕೊಳ್ಳುವಂತ ಜನಸಂಖ್ಯೆ ಅಂತ ಹೇಳಿ ನಮ್ಮಲ್ಲಿ 60%ಗಿಂತಲೂ ಹೆಚ್ಚಿನ ಜನಸಂಖ್ಯೆ ಈ 17 ಮತ್ತು 18% GDP ನಡುವೆ ನಾವು ಬದುಕಬೇಕಾಗಿದೆ. ಬಹುಶಃ ಇದು ಸ್ವತಂತ್ರ ಪೂರ್ವದಲ್ಲಿ ಈಗ ಹಾಗೆ ಇರಲಿಲ್ಲ. ಬಹುಶಃ ನಮ್ಮ ಎಕಾನಮಿ ಅಗ್ರಿಕಲ್ಚರ್ ಬೇಸ್ಡ್ ಎಕಾನಮಿ ಆಗಿತ್ತು. ಈಗ ನಮ್ಮ GDP ನಮ್ಮ ದೇಶದ್ದು 343 ಲಕ್ಷ ಕೋಟಿಗಳಷ್ಟಿದ್ರೆ ನಮ್ಮ ಈ ಅಗ್ರಿಕಲ್ಚರ್ ಸೆಕ್ಟರ್ ಇಂದ ನಾವು ಕೊಡುವಂತದ್ದು ಕೇವಲ 45ರಿಂದ 50 ಲಕ್ಷ ಕೋಟಿಯನ್ನ ನಾವು ಅಗ್ರಿಕಲ್ಚರ್ ಇಂದ ಕೊಡ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಬಹುಶಃ ಇತ್ತೀಚಿನ ನಮ್ಮ ಬೆಳವಣಿಗೆ, ನಾನು ಸಾಧಾರಣ 25 ವರ್ಷಗಳಿಂದ ನಾವು ಚಿಕ್ಕವರಿರುವಾಗ ಸ್ಕೂಲ್ ಕಾಲೇಜಿಗೆ ಹೋಗುವಾಗ ನಾವು ಕೃಷಿ ಚಟುವಟಿಕೆಯಲ್ಲಿ ನಾವೇ ತೊಡಗಿಸಿಕೊಳ್ತಾ ಇದ್ವಿ. ಅದ್ರ ಕೃಷಿ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನ ಇದೆ. ಬಹುಶಃ ಆವಾಗ ನಮ್ಮಲ್ಲಿ ಏನ್ ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಗೆ ಕೃಷಿಗೆ ಸರಿಯಾದ ಬೆಲೆ ಸಿಗ್ತಾ ಇರಲಿಲ್ಲ. ಈಗ ಜನರ ಏನು ಪರ್ಚೇಸ್ ಮಾಡುವಂತದ್ದು ಅವರಿಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕು. ಅವರು ರೇಟ್ ಬಗ್ಗೆ ಜನ ಈಗ ಹೆಚ್ಚು ತಲೆ ಕೆಡಿಸ್ಕೊಳ್ಳುವುದಿಲ್ಲ.